ಇನ್ನು ಅಣ್ಣ ಚಿರು ಸರ್ಜಾ ನೆನಪಲ್ಲಿ ಸ್ಯಾಂಡಲ್ವುಡ್ ಪ್ರಿನ್ಸ್ ಏನು ಮಾಡಿದ್ದಾರೆ? ಫೇವರೇಟ್ ಗಾಡಿ ಏನಿದೆ ಅದನ್ನು ಧ್ರುವ ಸರ್ಜಾ ಈಗ ರೆಡಿ ಮಾಡಿಸಿದ್ದಾರೆ. ಸೊ ನೋಡೋಣ, ಹಲವು ವರ್ಷಗಳಿಂದ ಗ್ಯಾರೇಜ್ನಲ್ಲಿ ನಿಂತಿತ್ತು ಈ ಬೈಕು. ಚಿರು ಸರ್ಜಾ ಫೇವರೇಟ್ ಗಾಡಿಯನ್ನು ರೆಡಿ ಮಾಡಿಸಿದ್ದಾರೆ ಧ್ರುವ ಸರ್ಜಾ. ಅಣ್ಣನ ಫೇವರೇಟ್ ಗಾಡಿ ಅಂತೆ ಅದು. ಹಲವು ವರ್ಷಗಳಿಂದ ಗ್ಯಾರೇಜ್ನಲ್ಲಿ ನಿಂತಹ ಬೈಕು. ಸೊ ಭಾವುಕರಾಗಿದ್ದಾರೆ. ಅಣ್ಣ ಚಿರಂಜೀವಿಯ ಪ್ರತಿಯೊಂದು ನೆನಪನ್ನು ಕೂಡ ಇರಿಸಿಕೊಂಡಿದ್ದಾರೆ ಧ್ರುವ. ಅಣ್ಣನ ಫೇವರೇಟ್ ಗಾಡಿಯನ್ನು ಓಡಿಸಿ ಖುಷಿಪಟ್ಟಿದ್ದಾರೆ ಧ್ರುವ. ಏನಿದು ಒರಿಜಿನಲ್ ಮಡ್ಗಾಡು ಸಿಗಲ್ಲ, ಇರೋದನ್ನೇ ಅಸಹ್ಯ ಐತೆ. ಒಂದು ಏನು ಹಳೇದೇ ಅಲ್ವಾ. ಅವ್ರು ಹೆಲ್ಮೆಟ್ ಹಾಕ್ಕೊಂಡಿಲ್ಲ ಅಂತ ನೀವ್ಯಾರು ಹೆಲ್ಮೆಟ್ ಹಾಕ್ಕೊಳ್ಳದೆ ಗಾಡಿ ಓಡಿಸ್ಬೇಡಿ. ಹೆಲ್ಮೆಟ್ ಹಾಕ್ಕೊಳ್ಳಿ. ಅವರು ಅಷ್ಟೇ ಟೆಸ್ಟ್ ನೋಡ್ತಾ ಇದ್ದಾರೆ. ಅಣ್ಣನ ಫೇವರೇಟ್ ಗಾಡಿ ಅಂತೆ ಅದು. ತುಂಬ ಅಣ್ಣನ ಬಗ್ಗೆ ಅತ್ಯಂತ ಪ್ರೀತಿಯನ್ನು ಇಟ್ಕೊಂಡಿದ್ದು ಧ್ರುವ. ಚಿರು ಸರ್ಜಾ ಅವರ ಬೈಕು ಗ್ಯಾರೇಜ್ನಲ್ಲಿ ಹಾಗೆ ಇತ್ತಂತೆ. ಅದನ್ನು ಸಂಪೂರ್ಣವಾಗಿ ರೆಡಿ ಮಾಡಿಸ್ಕೊಂಡು ಒಂದು ರೌಂಡೆಲ್ಲ ಸುತ್ತಾಡಿದ್ದಾರೆ. ಆ ನೆನಪುಗಳೇ ಹಾಗೆ. ಅಂತೇನೋ ಅಟ್ಯಾಚ್ಮೆಂಟ್ ಇರುತ್ತೆ, ಅದೇನೋ ಭಾವನೆ ಇರುತ್ತೆ. ಅವರಿಲ್ಲ ಅಂದ್ರೂ ಅವ್ರು ಬಳಸ್ತಾ ಇದ್ದಂಥ ವಸ್ತುಗಳಿದೆಯಲ್ಲ, ಅದರಲ್ಲೇ ಅವರು ಇದ್ದಾರೆ ಅನ್ನುವಂಥದ್ದು ಫೀಲ್ ಇರುತ್ತೆ. ನನ್ನ ಸಹೋದ್ಯೋಗಿ ಈಗ ಭಾರತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಭಾರತಿ, ನಿಜಕ್ಕೂ ಕೂಡ ಇದೊಂಥರ ಭಾವನಾತ್ಮಕವಾಗಿರುವಂತಹ ಸಂದರ್ಭ ಅದು. ಯಾರಿಗಾದರೂ ಅಷ್ಟೇ. ಈಗ ತಂದೆ ಮಗನಿಗೆ ಕೊಡಿಸಿರುವಂಥ ಬೈಕ್ ವಿಚಾರ ಆಗಿರ್ಬೋದು, ತಂದೆಯ ಜೊತೆಗಿರುವಂಥ ಒಡನಾಟ ಆಗಿರ್ಬೋದು, ಹಾಗೆ ಅಣ್ಣನ ಜೊತೆಗಿರುವಂಥ ಈ ಒಡನಾಟ. ಚಿರುವನ್ನು ಹೇಗೆ ನೆನೆಸ್ಕೊಳ್ತಾರೆ ಧ್ರುವ ಈ ಬೈಕ್ ಮೂಲಕವಾಗಿ? ಭಾರತಿ. ಹೌದು ಅರುಣ್, ಚಿರು ಮತ್ತೆ ಧ್ರುವ ಸರ್ಜಾ ಯಾವಾಗಲೂ ಸ್ನೇಹಿತರ ತರ ಇದ್ದಂತವ್ರು. ಜೊತೆಗೆ ಬೈಕ್ ರೈಡ್ ಹೋಗ್ತಿದ್ರು. ಎಷ್ಟೋ ಬಾರಿ ಅದೇ ಬೈಕ್ ನಲ್ಲೇ ಬೈಕ್ ರೈಡ್, ಲಾಂಗ್ ಡ್ರೈವ್ ಹೋಗ್ತಿದ್ರು. ಸಾಕಷ್ಟು ನೆನಪು ಇದೆ. ಹೌದು, 4 ವರ್ಷ ಆಗೋಯ್ತು ಚಿರು ಸರ್ಜಾ ಅವರು ನಿಧನ ಹೊಂದಿ. ಅದಾದ ಬಳಿಕ ಅವ್ರ ವಸ್ತುಗಳು ಹೌದು ಕಾಡ್ತಾನೆ ಇರುತ್ತೆ. ನೋಡಿದಾಗೆಲ್ಲ ಮನೆ ಇರ್ಬೋದು, ನೆನಪು ಇರ್ಬೋದು, ಅವರು ಬಳಸಿದ ವಸ್ತು ಜನರು ನೆನಪು ಮಾಡ್ಕೊಳ್ತಾರೆ. ಹಾಗೆ ಫ್ಯಾಮಿಲಿಗೂ ಆಗಾಗ ಕಾಡ್ತಾನೆ ಇರುತ್ತೆ. ಈಗ ಅವರ ಯಮಹ ಬೈಕ್ ಇತ್ತಲ್ಲ, ಅದು ಫೇವ್ರೇಟ್ ಬೈಕ್ ಅಂತೆ ಅವರಿಗೆ, ಚಿರು ಸರ್ಜಾ ಅವರಿಗೆ. ಹೀಗಾಗಿ ಆ ಬೈಕ್ ಅನ್ನ ರೆಡಿ ಮಾಡಿಸಿ ತಂದೆ ಜೊತೆಗೆ ಒಂದು ರೈಡ್ ಹೋಗಿದ್ದಾರೆ ಧ್ರುವ ಸರ್ಜಾ ಅವರು. ಅದನ್ನ ರೆಡಿ ಮಾಡಿಸಿ ಅದನ್ನ ಖುಷಿ ಪಟ್ರು. ಎಲ್ಲ ಒಂದ್ ಕಡೆ ಹೌದು, ಅವ್ರು ಬಳಸಿದಂತಹ ವಸ್ತುಗಳು ಅವ್ರನ್ನ ನೆನಪನ್ನ ಮಾಡ್ತಾನೆ ಇರುತ್ತೆ. ಇನ್ನೊಂದಿಷ್ಟು ಪ್ರೀತಿ ಹುಟ್ಟಿಸುತ್ತೆ. ಅದೊಂಥರ ಭಾವನಾತ್ಮಕ ಸನ್ನಿವೇಶ. ಹೌದು ಅರುಣ್. ಓಕೆ ಭಾರತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.